ದುರ್ಗಾದೇವಿ ದಯಾನಿಧಿಯೇ, ದುರ್ಗಾದೇವಿ ದಯಾನಿಧಿಯೇ, ದುರ್ಗಾದೇವಿ ದಯಾನಿಧಿಯೇ. ಭಕ್ತರ ಪ್ರಿಯೆ, ಭಾಗ್ಯದಾತೆ ಶ್ರೀ ಕಟೀಲಮ್ಮನ ಸಾನ್ನಿಧ್ಯದಲ್ಲಿ ಲಲಿತಾ ಪಂಚಮಿಯ ಸಂದರ್ಭದಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಸೇರಿದಂತಹ ಭಕ್ತರಿಗೆ ಶೇಷ ವಸ್ತ್ರದ ವಿತರಣೆಯಾಯಿತು. ಭಕ್ತರು ತಮ್ಮ ಕಷ್ಟಗಳ ನಿವಾರಣೆಗೆ, ಇಷ್ಟಾರ್ಥ ಸಿದ್ಧಿಗಾಗಿ ಕಟೀಲಮ್ಮನಿಗೆ ಸೀರೆಯ ಹರಕೆಯನ್ನು ಸಮರ್ಪಿಸುವುದು ಸರ್ವೇ ಸಾಮಾನ್ಯ. ಹೀಗೆ ಬಂದ ದೇವರ ಶೇಷವಸ್ತ್ರವನ್ನು ನವರಾತ್ರಿಯ ಸುಸಂದರ್ಭದಲ್ಲಿ, ಅದರಲ್ಲೂ ಲಲಿತಾ ಪಂಚಮಿಯ ದಿನದಂದು ರಾತ್ರಿ ಅನ್ನಪ್ರಸಾದ ಸ್ವೀಕರಿಸುವಂತಹ ಪುಟ್ಟ ಕನ್ಯೆಯರಿಂದ ಹಿಡಿದು ವೃದ್ಧೆಯರವರೆಗೆ ಪ್ರಸಾದವಾಗಿ ಜನರಿಗೆ ವಿತರಿಸಲಾಗುತ್ತಿದೆ. ನವರಾತ್ರಿ, ಅದರಲ್ಲಿಯೂ ಶರನ್ನವರಾತ್ರಿ ಎನ್ನುವುದು ದುರ್ಗೆಯ ಅತ್ಯಂತ ವಿಶಿಷ್ಟವಾದಂತಹ ದಿವಸ ಅಂತ ಶಾಸ್ತ್ರ ಹೇಳಿದೆ. ಆಷಾಢ ಏಕಾದಶಿ ದಿವಸ ನಾರಾಯಣ ದೇವರೊಟ್ಟಿಗೆ ಮಲಗಿದಂತಹ ದೇವಿ ಏಳುವುದು ಶರನ್ನವರಾತ್ರಿಯ ಮೊದಲನೇ ದಿನ. ಅಷ್ಟೊತ್ತಿಗೆ ನಿದ್ದೆಯಲ್ಲಿರ್ತಾಳೆ ಅಂತ ಒಂದು ಕಥೆ ಇದೆ. ಅದೇ ರೀತಿಯಾಗಿ ಲಲಿತಾ ಪಂಚಮಿಯ ದಿವಸ ಬಂಡಾಸುರನನ್ನು ಲಲಿತಾ ರೂಪದಲ್ಲಿ ಕೊಂದಂತಹ ದಿವಸ ಎನ್ನುವಂತಹ ದೃಷ್ಟಿಯಲ್ಲೂ ವೈಶಿಷ್ಟ್ಯ ಇದೆ. ಅದೇ ರೀತಿಯಾಗಿ ದುರ್ಗಾಸುರ ಎನ್ನುವನನ್ನು ಅಷ್ಟಮಿ ದಿವಸ ಕೊಂದದ್ರಿಂದ ದುರ್ಗಾಷ್ಟಮಿ ಎನ್ನುವಂತಹ ಹೆಸರು ಇದಕ್ಕೆ ಬಂದಿದೆ. ಅದರೊಂದಿಗೆ ಮೂಲ ನಕ್ಷತ್ರದಿಂದ ಶ್ರವಣ ನಕ್ಷತ್ರದವರೆಗೆ ಹೇಳಿದರೆ, ಮೂಲ ನಕ್ಷತ್ರದಿಂದ ಸಾಮಾನ್ಯವಾಗಿ ವಿಜಯದಶಮಿಯವರೆಗೆ ಶಾರದಾ ಪೂಜೆ ಎನ್ನುವಂಥದ್ದು ವಿಶೇಷ. ಹೀಗೆ ಎಲ್ಲ ರೀತಿಯಲ್ಲಿಯೂ ಶರನ್ನವರಾತ್ರಿ ಎನ್ನುವುದು ಅತ್ಯಂತ ಪ್ರತಿಷ್ಠಿತವಾದಂತಹ ಒಂದು ದಿನ ಅಂತ ನಮ್ಮಲ್ಲಿ ಹೇಳಲ್ಪಡ್ತದೆ. ದೇವಿಯು ಶರತ್ಕಾಲೆ ಮಹಾಪೂಜಾ ಕ್ರಿಯತೆ ಯಾಚ ವಾರ್ಷಿಕಿ ಅಂತ ಸ್ವತಃ ಹೇಳಿದ್ದಾರೆ. ಮಹಿಷಾಸುರನನ್ನು 9 ದಿನಗಳ ಕಾಲ ಯುದ್ಧ ಮಾಡಿ ಕೊಂದ ದಿವಸವೂ ಇದೇ ನವರಾತ್ರಿ ಅಂತ ಎನ್ನುವಂತಹ ಕಲ್ಪನೆಯು ಜಗತ್ತಲ್ಲಿದೆ. ಹಾಗಾಗಿ ಇವತ್ತಿನ ದಿವಸ ನಾವು ಲಲಿತಾ ಪಂಚಮಿ ವಿಶೇಷವಾಗಿ ಕಟೀಲಿನಲ್ಲಿ ಆಚರಣೆ ಮಾಡ್ತೇವೆ. ನವರಾತ್ರಿಗೆ ನಿರಂತರವಾಗಿ ರಂಗಪೂಜೆ ಎನ್ನುವಂಥದ್ದು ನವರಾತ್ರಿ ಪೂಜೆಯಾಗಿ ಆಚರಣೆ ಆದರೆ, ಇವತ್ತಿನ ದಿವಸ ಬೆಳಿಗ್ಗೆ ದೇವಸ್ಥಾನದ ದೇವರ ಭಕ್ತಾದಿಗಳನ್ನೆಲ್ಲವನ್ನು ಸೇರಿಸಿ ಒಂದು ವಿಶೇಷವಾಗಿ ಚಂಡಿಕಾ ಯಾಗವನ್ನು ಮಾಡಲಾಗ್ತದೆ. ರಾತ್ರಿ ರಂಗಪೂಜೆ ಆಗ್ತದೆ. ಇದರ ಅಂಗವಾಗಿ, ನವರಾತ್ರಿ ಅಂಗವಾಗಿ ಕನ್ನಿಕಾ ಪೂಜೆ, ಸುವಾಸಿನಿ ಪೂಜೆ ಅನ್ನುವಂತಹ ಕಲ್ಪನೆಯಲ್ಲಿ ಬೆಳಿಗ್ಗೆ ಸಾಯಂಕಾಲದ ಊಟದ ಹೊತ್ತಿಗೆ ಬಂದಂತಹ ಸಣ್ಣ ಮಕ್ಕಳನ್ನು ಕನ್ನಿಕೆ ಅಂತ, ದೊಡ್ಡವರನ್ನು ಸುವಾಸಿನಿ ಎನ್ನುವಂತಹ ಕಲ್ಪನೆಯಲ್ಲಿ ಆರಾಧನೆ ಮಾಡುವ ಕ್ರಮ ಇದೆ. ದೇವರಿಗೆ ವಿಶೇಷವಾಗಿ ಭಕ್ತಾದಿಗಳು ಸೇವಾರೂಪದಲ್ಲಿ ಸೀರೆಯನ್ನು ಕೊಡ್ತಾರೆ. ಮೊದಲು ಅದನ್ನು ತುಂಡು ಮಾಡಿ ಭಕ್ತಾದಿಗಳಿಗೆ ಹಂಚಲಾಗ್ತಿತ್ತು. ಸೀರೆ ಬೇರೆ ಬೇರೆ ರೀತಿಯಿಂದ ಬರುವಾಗ ಒಂದೇ ನಮೂನೆ ಸೀರೆ ಇಲ್ಲದಿರುವಾಗ ಭಕ್ತರಿಗೆ ಬೇಸರವೂ ಆಗ್ತಿತ್ತು. ಇದನ್ನೆಲ್ಲ ಮನಗಂಡಂತಹ ಈಗಿನ ಆಡಳಿತ ಮಂಡಳಿ ಅದರ ಬದಲಾಗಿ ಸೀರೆಯನ್ನು ಖರೀದಿಸಿ ಅದನ್ನು ದೇವರಿಗೆ ಸಮರ್ಪಣೆ ಮಾಡಿ, ವಿಶೇಷವಾಗಿ ಆ ಸೀರೆಯನ್ನು ಆಮೇಲೆ ಇಲ್ಲಿಗೆ ತಂದು ಇವತ್ತಿನ ದಿವಸ ಮೆರವಣಿಗೆಯಲ್ಲಿ ದೇವರ ಎದುರಲ್ಲಿ ಪ್ರಾರ್ಥನೆ ಮಾಡಿ ಸೀರೆಯನ್ನು ತಂದು ಅದನ್ನು ಇಲ್ಲಿ ಇಡುವ ಮೂಲಕವಾಗಿ ಆ ಪ್ರಸಾದ ರೂಪದಲ್ಲಿ ಸೀರೆಯನ್ನು ಕೊಡತಕ್ಕಂತಹ ಕ್ರಮವನ್ನು ಆರಂಭಿಸಿದ್ದರಿಂದ ಎಲ್ಲ ಭಕ್ತರಿಗೂ ಒಂದೇ ರೀತಿಯಾದಂತಹ ಸೀರೆ ಸಿಗುವಂತಹ ವ್ಯವಸ್ಥೆಯನ್ನು ಮಾಡಿದ್ದರಿಂದ ಅತ್ಯಂತ ಭಕ್ತರಿಗೆ ಸಂತೋಷ ಆಗ್ತಾಯಿದೆ. ಇವತ್ತಿನ ದಿವಸ ಸುಮಾರು 25,000 ಸೀರೆಯನ್ನು ಭಕ್ತಾದಿಗಳಿಗೆ ಹಂಚಲಿಕ್ಕೆ ಅಂತ ಸಿದ್ಧಪಡಿಸಿದ್ದೇವೆ. ಅದಕ್ಕೆ ಅದರೊಟ್ಟಿಗೆ ಗಂಡಸರು ಬರೋದರಿಂದ 35,000 ಜನರ ಅಡುಗೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ನಮ್ಮ ಪ್ರಯತ್ನ ಇಷ್ಟು. ಅದನ್ನು ಚೆಂದ ಕಾಣಿಸಿಕೊಡುವಂಥದ್ದು ಕಟೀಲ್ನ ದುರ್ಗಾ ಪರಮೇಶ್ವರಿ ವಿನಃ ನಾವಲ್ಲ. ಎಲ್ಲ ಭಕ್ತಾದಿಗಳಿಗೆ ದೇವರು ಪೂರ್ಣಾನುಗ್ರಹ ಮಾಡಿ ಲೋಕಕ್ಕೆ ಮಂಗಲ ಆಗಲಿ ಅಂತ ಈ ಮೂಲಕವಾಗಿ ದೇವರಲ್ಲಿ ಕೇಳಿಕೊಳ್ತೇವೆ. ಸೀರೆಯ ವಿತರಣೆಗಾಗಿ ಈ ಬಾರಿ ಅಚ್ಚುಕಟ್ಟಾಗಿ ಸರತಿ ಸಾಲಿನ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. ರಥಬೀದಿಯಲ್ಲಿ ಬ್ಯಾರಿಕೇಡ್ ಅಳವಡಿಸಿ ದೇಗುಲದ ಎದುರು ಅಟ್ಟಳಿಗೆಯನ್ನ ನಿರ್ಮಿಸಿ ನೇರ ಭೋಜನ ಶಾಲೆಗೆ ಸಾಲಿನ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. ಸಂಜೆ ಗಂಟೆ 4ರಿಂದ ಸಹಸ್ರ ಸಂಖ್ಯೆಯಲ್ಲಿ ಸಾಗಿ ಬಂದಂತಹ ಮಹಿಳಾ ಭಕ್ತರು ಬಸ್ ನಿಲ್ದಾಣದಿಂದ ಆರಂಭಗೊಂಡು ಸರತಿ ಸಾಲಿನಲ್ಲಿ ಸಾಗುತ್ತಾ ರಥಬೀದಿಯಲ್ಲಿ ಸುತ್ತು ಹಾಕುತ್ತಾ ಅಲ್ಲಿಂದ ಅಟ್ಟಳಿಗೆ ಸಾಲನ್ನು ಹತ್ತಿ ಇಳಿದು ಮುಂದೆ
ದೇಗುಲದ ಒಳಗೆ ಸಾಗುತ್ತಾ ನಂದಿನಿ ನದಿಯ ಎರಡೂ ಸೇತುವೆಗಳನ್ನು ದಾಟಿ ಮತ್ತೆ ಮುಂದೆ ಸಾಗುತ್ತಾ ಭೋಜನ ಶಾಲೆಯನ್ನು ತಲುಪುವ ಹೊತ್ತಿಗೆ ಅಲ್ಲಿ ಅರ್ಚಕರು ಶೇಷವಸ್ತ್ರ ಪ್ರಸಾದವನ್ನು ನೀಡುತ್ತಿದ್ದರು. ಹೀಗೆ ಅನ್ನ ಪ್ರಸಾದವನ್ನು ಸ್ವೀಕರಿಸುತ್ತಾ ಅದರ ಜೊತೆಗೆ ದೇವಿಯ ಶೇಷ ವಸ್ತ್ರವನ್ನು ಪಡೆದುಕೊಂಡು ಮಹಿಳೆಯರು ಧನ್ಯರಾಗುತ್ತಿದ್ದರು. ಶ್ರೀ ಪರಮೇಶ್ವರಿ ಶ್ರೀ ಕಪಿಲೇಶ್ವರಿ ಜಯ ಜಯ ಶ್ರೀ ಭ್ರಾಮರಿ ಜಯ ಜಯ ಶ್ರೀ ಪರಮೇಶ್ವರಿ ಶ್ರೀ ಕಪಿಲೇಶ್ವರಿ. ಕಳೆದ ವರ್ಷ 44,000 ಸೀರೆ ಅಲಂಕಾರಕ್ಕಾಗಿ ದೇವಿಗೆ ಅರ್ಪಿತವಾಗಿದ್ದವು. ಹೀಗೆ ಬಂದ ಸೀರೆಗಳನ್ನು ದೇಗುಲದಲ್ಲಿ ರೂಪಾಯಿ 2,000ಕ್ಕಿಂತ ಮೇಲ್ಪಟ್ಟ ಸೇವೆ ಮಾಡುವ ಭಕ್ತರಿಗೆ ನೀಡುವುದನ್ನು ಆರಂಭಿಸಲಾಯಿತು. 10% ಮೊತ್ತದ ಸೀರೆಯನ್ನು ಸೇವಾದಾರರಿಗೆ, ಅಂದರೆ ರಂಗಪೂಜೆ, ಅನ್ನದಾನ, ವಿದ್ಯಾದಾನ, ಭೂದಾನ, ಗೋದಾನ ಹೀಗೆ ನಾನಾ ಸೇವಾಕರ್ತರಿಗೆ ಪ್ರಸಾದ ರೂಪವಾಗಿ ನೀಡಲಾಗುತ್ತಿತ್ತು. ಇದಲ್ಲದೆ ಶೇಷವಸ್ತ್ರ ಕೌಂಟರ್ ತೆರೆದು ಅಲ್ಲಿ ದೇವರಿಗೆ ಸಮರ್ಪಿತ ಸೀರೆಯ ಮೊತ್ತದ 25% ಕಡಿಮೆ ಮೊತ್ತಕ್ಕೆ ವಾಪಸ್ಸು ಭಕ್ತರಿಗೆ ನೀಡುವುದನ್ನು ಆರಂಭಿಸಲಾಯಿತು. ಈ ಮಾರಾಟದಿಂದ ದೇಗುಲಕ್ಕೆ ರೂಪಾಯಿ 1 ಕೋಟಿಗೂ ಮಿಕ್ಕಿ ಆದಾಯ ಬಂದಿದೆ. ಉಳಿದಂತೆ ಶೇಷವಸ್ತ್ರಗಳನ್ನು ಯಕ್ಷಗಾನದ ಮೇಳಗಳಿಗೆ, ದೇಗುಲಕ್ಕೆ ಆಗಮಿಸುವ ಗಣ್ಯರಿಗೆ, ಸೇವಾದಾರರಿಗೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳ ಕಲಾವಿದರಿಗೆ ಪ್ರಸಾದ ರೂಪವಾಗಿ ನೀಡಲಾಗುತ್ತಿದೆ. ಜಯ ಜಯ